ನಮ್ಮ ಭಾರತೀಯ ಸೇನೆಯ ಅಧೀನದಲ್ಲಿರುವ ಸಕಲ ಇಚ್ಛಾರ್ಥಗಳನ್ನ ಪೂರೈಸುವ ಗಣಪತಿ ಮಂದಿರಕ್ಕೆ ಹೋಗ್ಬೇಕಂತೇಳಿ ಇವತ್ತಿನ ಈ ಅಲೆಮಾರಿ ಪಯಣ ಬೆಳಗಾವಿ ಬಂದಿತ್ತು. ಹಿಂಡಲಗಾದಲ್ಲಿ ಇರುವ ಈ ಗಣಪತಿ ಮಂದಿರವು ಮಿಲಿಟರಿಯ ಆರೈಕೆಯಲ್ಲಿ ಇದ್ದರೂ ದೇವಾಲಯವು ತನ್ನ ಧಾರ್ಮಿಕ ಮಹತ್ವ ಮತ್ತು ಮೋಡಿಯನ್ನ ಉಳಿಸಿಕೊಂಡಿದೆ. ಶಾಂತಿ ಮತ್ತು ದೈವಿಕ ಅನುಗ್ರಹಗಳನ್ನ ಬಯಸುವವರಿಗೆ ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ. ಈ ದೇವಾಲಯವು ಪೀಳಿಗೆಯಿಂದ ಭಕ್ತರಿಗೆ ಪವಿತ್ರವಾದ ಸ್ಥಳವಾಗಿದೆ ಮತ್ತು ಅದರ ಮೂಲದ ಬಗ್ಗೆ ಒಂದು ಆಸಕ್ತಿದಾಯಕ ಅದ್ಭುತ ದಂತಕಥೆ ಐತೆ. ಹಿರಿಯರ ಪ್ರಕಾರ ಗಣಪತಿಯ ವಿಗ್ರಹವು ಕೆತ್ತಲಾಗಿಲ್ಲ, ಬದಲಾಗಿ ಮರದ ಕೆಳಗೆ ಇರುವ ಕಲ್ಲಿನಿಂದ ನೈಸರ್ಗಿಕವಾಗಿ ರೂಪುಗೊಂಡಿದೆ. ಕಲ್ಲಿನ ಆಕಾರವು ಗಣೇಶನನ್ನು ಹೋಲುತ್ತದೆ ಎಂದು ಹೇಳಲಾಗುತ್ತಿತ್ತು ಮತ್ತು ಕಾಲಾನಂತರದಲ್ಲಿ ಭಕ್ತರು ಈ ನೈಸರ್ಗಿಕ ರಚನೆಯನ್ನು ಪೂಜಿಸಲು ಪ್ರಾರಂಭಿಸಿದರು. ಈ ವಿಗ್ರಹವು ವಿಶಿಷ್ಟವಾಗಿದ್ದು ಅದ್ಭುತವಾದ ಕಿತ್ತಳೆ ಬಣ್ಣದಿಂದ ಕೂಡಿದ್ದು ಇದು ಗಣಪತಿಯ ವಿಶಿಷ್ಟವಾದ ಪ್ರಾತಿನಿಧ್ಯವಾಗಿದೆ. ನೀರು, ಶೌಚಾಲಯ ಮತ್ತು ಇನ್ನಿತರ ಸಕಲ ಮೂಲಭೂತ ಸೌಕರ್ಯಗಳನ್ನ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದೆ. ಮತ್ತು ಈ ಮಂದಿರದಲ್ಲಿ ವಿಶಾಲವಾದ ಮೈದಾನ ಐತೆ. ಚಿಕ್ಕ ಮಕ್ಕಳಿಗೆ ಸಮಯ ಕಳೆಯಲು ಜಂಪಿಂಗ್ ಬೆಡ್, ಟಬ್ ವಾಟರ್ ಮತ್ತು ಇನ್ನಿತರ ಪಾರ್ಕ್ಗಳನ್ನು ಹೊಂದೈತೆ. ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೆಚ್ಚಿನ ತಾಣವಾಗಿರುವ ಈ ಮಂದಿರವು ನೆಮ್ಮದಿಯಾಗಿ ಒಬ್ಬಂಟಿಯಾಗಿ ಕೆಲವು ಸಮಯ ಕಳೆಯಲು ಹೇಳಿ ಮಾಡಿಸಿದಂತ ಜಾಗ ಇದೆ. ಅಲ್ಲೇ ಪಕ್ಕದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕಿರುವ ನೀರಿನ ಹೊಂಡಗಳು ಇದ್ದು ಆದಷ್ಟು ಬೇಗ ಈ ಸುಂದರ ಮಂದಿರಕ್ಕೆ ಮೆರಗು ತರುವ ಹೊಂಡಗಳು ಅಭಿವೃದ್ಧಿ ಆಗಲು ಎಂದು ಆಶಿಸುತ್ತೇನೆ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.